ಹೂವಳ್ಳಿ ಗ್ರಾಮದಲ್ಲಿ ಸಮಾಜ ಸೇವೆ ಎನಿಸಿಕೊಂಡ ಹಾಗೂ ತಂದೆ ತಾಯಿ ಮತ್ತು ಗುರುಗಳ ಆಶೀರ್ವಾದವೇ ಶ್ರೀರಕ್ಷೆ. ಈ ದಿನ ಸಮಸ್ತ ಜನತೆಯ ಹಾಗೂ ಜನಸಾಮಾನ್ಯರ ಬಡ ಕುಟುಂಬಗಳ ಜೀವನದ ಬಗ್ಗೆ ಚಿಂತಿಸುವ ಗೌರವಾನ್ವಿತ ಸಮಾಜ ಸೇವಕರು, ಜನರ ಪರ ಅಭಿವೃದ್ಧಿಯ ನಾಯಕ, ಎಲ್ಲರ ವಿಶ್ವಾಸ ಪಡೆದ ಆಶೀರ್ವಾದವೇ. ಈ ದಿನ ನಮ್ಮ ಊರು, ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದು ನಮ್ಮ ಹಾಗೆ ಸರ್ಕಾರಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂಬುವ ಚಿಂತೆ. ಪ್ರತಿ ವರ್ಷವೂ ಇದೇ ರೀತಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಹೂವಳ್ಳಿ ಅಂಬರೀಶ್ ಹಾಗೂ ಕುಟುಂಬ ಸ್ನೇಹಿತ ಬಳಗದವರು ಪ್ರತಿದಿನ ಎಲ್ಲ ಜನಸಾಮಾನ್ಯರ ಭವಿಷ್ಯ, ಕುಟುಂಬಗಳ ಆರೋಗ್ಯ, ಜೀವನದ ಬಗ್ಗೆ ಸದಾ ನನ್ನ ಕೈಲಾದಷ್ಟು ಸಹಾಯ ಮಾಡಲು ಸಿದ್ಧನಾಗಿರುತ್ತೇನೆ ಎಂಬುದಾಗಿ ಸಮಸ್ತ ಜನತೆಯಲ್ಲಿ ಮಾತಾಗಿರುವ ಕೂಗು, ನಿಮ್ಮೆಲ್ಲರ ಕೃಪೆ ಸಹಕಾರ ಮರೆಯಲು ಸಾಧ್ಯವಿಲ್ಲ. ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು, ಊರಿನ ಗ್ರಾಮಸ್ಥರು, ಮುಖಂಡರು, ಹಿರಿಯರು, ಜನಸಾಮಾನ್ಯರು ಎಲ್ಲರಿಗೂ ಸಿಹಿಯನ್ನು ನೀಡಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಹೂವಳ್ಳಿ ಅಂಬರೀಶ್ ರವರು ಈ ದಿನ ಕನ್ನಡ ರಾಜ್ಯೋತ್ಸವ ಸಭೆಯ ಅಂಗವಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಲಹೆಗಳು, ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಹೆಚ್ಚಿನ ವಿದ್ಯಾರ್ಥಿಗಳ ಸಮಾಜದಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾಭ್ಯಾಸ ಪಡೆದು ಮಾರ್ಗಸೂಚಿಯಾಗಿ ಕೆಲಸ ನಿರ್ವಹಿಸಬೇಕು. ಆಗ ನಮ್ಮ ಊರು, ನಮ್ಮ ಸರ್ಕಾರಿ ಶಾಲೆ, ನಮ್ಮ ಗ್ರಾಮ, ನಮ್ಮ ತಂದೆ ತಾಯಿ, ನಮ್ಮ ಶಿಕ್ಷಕರು, ನಮ್ಮ ಗುರುಗಳು ಮರೆಯಲು ಸಾಧ್ಯವಿಲ್ಲ. ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಹೀಗೆ ಹಲವಾರು ವಿಚಾರಗಳು ತಿಳಿಸುತ್ತಾ ಎಲ್ಲರಿಗೂ ಶುಭ ಕೋರಿದರು. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ, ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ, ನಮ್ಮ ಅವ್ವ ಕಣ್ಣು. ಎಲ್ಲರಿಗೂ ನಮಸ್ಕಾರ. ಈ ದಿನ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಮ್ಮ ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ, ಕಸಬಾ ಹೋಬಳಿ, ಹೂವಳ್ಳಿ ಗ್ರಾಮದಲ್ಲಿ ಇದು ನಮ್ಮ ಸ್ವತಃ ನಾವು ಓದಿರುವಂಥ ಸ್ಕೂಲ್. ಇದು ನಮಗೆ ಇವತ್ತು ಮೊದಲನೇ ತಾಯಿ, ಮೊದಲನೇ ಗುರು ಈಗ ಇಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ, ಇಂದ್ರಾವತಿ ಮೇಡಮ್ಮು, ಕವಿತಾ ಮೇಡಮ್ ಅವರು. ನಮಗೂ ಇಷ್ಟು ನಾವು ದೊಡ್ಡವರಾಗಿ ಬೆಳೆದಿದ್ದೀವಿ, ಆದರೂ ನಮಗೂ ಇವರು ಗುರುಗಳಾಗಿ ಇಲ್ಲಿ ನಮ್ಮೂರಲ್ಲೇ ಕಾರ್ಯನಿರ್ವಹಿಸಿದ್ದಾರೆ. ಇಷ್ಟು ವರ್ಷ ನಮ್ಮೂರನ್ನು ಯಶಸ್ವಿಯಾಗಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಎಲ್ಲ ಮಕ್ಕಳಿಗೂ ಇಷ್ಟು ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಬೆಳೆಯೋದಕ್ಕೆ ಮೊದಲನೇ ಮೆಟ್ಟಲು ನಮ್ಮ ಗುರುಗಳದೇ. ಅವರಿಗೆ ತುಂಬ ಹೃದಯದಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ, ಕಣ್ಣೀರು ಬರ್ತಾಯಿದೆ. ನಾನು ಓದಿದಂಥ ಸ್ಕೂಲಲ್ಲಿ ಇವತ್ತು ನಾನೇ ಈ ನಮ್ಮ ಮಕ್ಕಳಿಗೆ ಸಹಾಯ ಮಾಡೋ ಸ್ಟೇಜ್ ಬಂದಿದ್ದೀನಿ ಅಂದರೆ ಅದನ್ನು ದೊಡ್ಡ ಒಂದು ಆ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆ. ಅಂದರೆ ಮೊದಲನೇ ಮೆಟ್ಟಲು ನಮ್ಮ ಗುರುಗಳದ್ದು, ಈ ಮೊದಲನೇ ಮೆಟ್ಟಲು ನಮ್ಮ ಗುರುಗಳದ್ದು. ಇದೇ ರೀತಿ ನಮ್ಮ ಎಲ್ಲ ಕಸಬಾ ಹೋಬಳಿಯಲ್ಲಿ, ಶ್ರೀನಿವಾಸಪುರ ತಾಲೂಕಲ್ಲಿ ಹೆಸರು ಬರೋ ಥರ, ಒಳ್ಳೆಯ ಸ್ಥಾನಕ್ಕೆ ಬರೋ ಥರ ನಮ್ಮ ಗುರುಗಳಿಗೆ ಇನ್ನೊಂದು ಸರಿ ವಿನಂತಿ, ಹುಡುಗರನ್ನ ನಮ್ಮ ಕನ್ನಡ ಶಾಲೆಯನ್ನು ಉಳಿಸ್ಬೇಕು ಅಂತ ಎಲ್ಲರಲ್ಲಿ ಗ್ರಾಮಸ್ಥರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಕ್ಕಳು ಈಗ ಕಾರ್ಮೆಂಟ್ ಬಿಟ್ಟು, ಇಂಗ್ಲೀಷ್ ಶಾಲೆ ಬಿಟ್ಟು ಕನ್ನಡ ಶಾಲೆಯನ್ನು ಬೆಳೆಸಿ, ಕನ್ನಡ ಶಾಲೆಯನ್ನು ಉಳಿಸಿ ಅಂತ ನಾನು ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ನಮ್ಮ ಕನ್ನಡ ಶಾಲೆಗಳಲ್ಲಿ ಮಕ್ಕಳು ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದ್ದಾವೆ. ಎಷ್ಟೋ ಟೀಚರ್ಸ್ನ ಈಗ ವರ್ಗಾವಣೆ ಮಾಡ್ತಾ ಇದ್ದಾರೆ, ಯಾಕಂದರೆ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಒಬ್ಬ ಮಕ್ಕಳಿಗೆ ಇಬ್ಬರಿಗೆ ಪಾಠ ಮಾಡೋಕ್ಕಾಗಲ್ಲ, ಅವ್ರನ್ನ ಬೇರೆ ಶಾಲೆಗಳಿಗೆ ಈ ಸುಮಾರು ಹಳ್ಳಿಗಳಲ್ಲಿ ಈ ಶಾಲೆಗಳು, ಸರ್ಕಾರಿ ಶಾಲೆ ಏನಿದೆ ಅದೆಲ್ಲನೂ ಮುಚ್ಚೋಂಥ ಸ್ಟೇಜಿಗೆ ಬಂದಿದೆ. ಆ ಥರ ನಡಿಬಾರ್ದು. ನಮ್ಮ ಕರ್ನಾಟಕ ಶಾಲೆಯಲ್ಲಿ ನಮ್ಮ ಸರ್ಕಾರನಾಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು, ಎಲ್ಲ ಗಮನ ಸ್ವಲ್ಪ ಸರ್ಕಾರದ ಸ್ವಲ್ಪ ನೀವು ಅದನ್ನು ಶಿಕ್ಷಣ ಕಡೆ ತಗೊಂಡೋಗಿ ಸರ್ಕಾರಿ ಶಾಲೆ ಉಳಿಸಿ ಅಂತೇಳಿ ಎಲ್ಲರೂ ಮನವಿ ಮಾಡಿ. ನಾ ಇನ್ನೊಂದೇನು ಹೇಳ್ತೀನಿ ಅಂದರೆ, ನಮ್ಮ ಸರ್ಕಾರಿ ಶಾಲೆಗೆ ಯಾಕೆ ಕಳಿಸಲ್ಲ, ಅದೇ ಸೌಲಭ್ಯ ಸರ್ಕಾರದಿಂದ ಕೊಡಿ. ಈಗ ಇಂಗ್ಲೀಷಲ್ಲಿ ಏನು ಪಾಠ ಮಾಡ್ತಾರೆ, ಕಾರ್ಮೆಂಟಲ್ಲಿ ಏನೋ ಪಾಠ ಮಾಡ್ತಾರೆ, ಅದೇ ಥರ ಪಾಠ ಮಾಡ್ತಾರಲ್ವ. ಅದೇ ಥರ ನೀವು ಸೌಲಭ್ಯ ಕೊಟ್ಟರೆ ಅವರು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೋದಲ್ವ. ಯಾವುದೇ ಮಕ್ಕಳನ್ನು ನಾವು ಯಾವ ಥರ ಬೆಳೆಸ್ತೀವಿ, ಫಸ್ಟ್ ಸ್ಟಾರ್ಟಿಂಗ್ ಮೊದಲನೇ ಮೆಟ್ಲು ಹಿರಿಯ ಪ್ರಾಥಮಿಕ ಶಾಲೆ ಅನ್ನೋದು. ಆ ಪ್ರಾಥಮಿಕ ಶಾಲೆಯನ್ನು ಎಲ್ಲರೂ ಉಳಿಸ್ಕೊಡ್ಬೇಕು.
ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡ್ತೀವಿ. ಈ ಸ್ಕೂಲ್ಗೆ ಯಾವ ಥರ ಸಹಾಯ ಬೇಕು ಅಂತ ಎಷ್ಟು ಮೇಡಮ್ ಕೇಳಿದ್ರು ನಾವು ಮಾಡ್ಕೊಡೋಕೆ ರೆಡಿ ಇದ್ದೀನಿ. ಅವರು ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಬೇಕು, ಒಳ್ಳೆಯ ಹೆಸರು ತರಬೇಕು, ಒಳ್ಳೆಯ ಶಿಕ್ಷಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ಒಳ್ಳೆಯ ಹೆಸರು ತಂದು ಚೆನ್ನಾಗಿ ಓದ್ರಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಓದಿ ನಾನು ಈಗ ನಮ್ಮ ಶಾಲೆ ಮಕ್ಕಳಿಗೆ ನಾನು ಬ್ಯಾಗು, ಬಟ್ಟೆ, ಟ್ರ್ಯಾಕ್ ಸೂಟ್ ಎಲ್ಲ ವಿತರಿಸ್ತಾ ಇದ್ದೀನಿ. ಇನ್ನೂ ಮುಂತಾದ ಅವರಿಗೆ ಅತ್ಯವಶ್ಯಕವಾಗಿ ಪೆನ್ನು, ಪೆನ್ಸಿಲು, ಬುಕ್ಕು ಏನು ಬೇಕಾದ್ರೂ ನಾನು ಅವಶ್ಯಕತೆ ಇರುವಂಥ ವಸ್ತುಗಳನ್ನ ಅವ್ರಿಗೆ ನಾನು ತಂದು ಕೊಡ್ತೀನಿ. ಇದೇ ಸಹಕಾರ ನಮ್ಮ ಶಿಕ್ಷಕರಲ್ಲೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅವರು ಹೇಳಿದ್ದನ್ನು ಕೇಳಿ ಮಕ್ಕಳು ಶಿಕ್ಷಕರಿಗೂ ಮತ್ತು ತಂದೆ ತಾಯಿಗಳಿಗೂ ಒಳ್ಳೆಯ ಹೆಸರು ತಂದು ಕೊಡಬೇಕು, ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟು ಮುಂದೆ ಹೋಗಬೇಕು ಅಂತ ಮಾಡಿ. STMC ಅಧ್ಯಕ್ಷರೇ ಹಾಗೂ ಸದಸ್ಯರೇ ಮತ್ತು ಊರಿನ ಹಿರಿಯರೇ ಮತ್ತು ಪೋಷಕರೇ, ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಊರಿನ ಗ್ರಾಮಸ್ಥರಾದ ಅಂಬರೀಷ್ ಅವರು, ಹಳೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ಅಂಬರೀಷ್ ಅವರು ಈ ಶಾಲೆಗೆ ನಮ್ಮ ಮಕ್ಕಳಿಗೆ ಬ್ಯಾಗ್ಗಳು ಮತ್ತು ಟ್ರ್ಯಾಕ್ ಶೂಟ್ಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಮಕ್ಕಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ಅವರಲ್ಲಿ ಕಳಕಳಿಯಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಮತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ನಾವು ಕರೆದರೂ ಕೂಡ ಯಾರು ಕಾಳಜಿ ಇದೆ, ಪಾಪ ಅವ್ರಿಗೆ ತುಂಬ ಕಾಳಜಿ ಇದೆ, ಆದರೂ ಕೂಡ ಅವರು ಅನಿವಾರ್ಯ ಕಾರ್ಯಕ್ರಮಕ್ಕೆ ಬರೆದಿರೋದ್ರಿಂದ ನಾವು ಅವ್ರಿಗೇನೋ ವಿಷಯ ತಿಳಿಸೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ನಾವೇ ಖುದ್ದಾಗಿ ಶಾಲೆಗೆ ಬಂದು ಮಕ್ಕಳಿಗಿಂತ ಬಟ್ಟೆ ಮತ್ತು ಬ್ಯಾಗ್ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಆಯಿತು ಅಂತ ನಾವು ಒಪ್ಪಿಕೊಂಡು ಅವರು ಕೂಡ ಸಂತೋಷವಾಗಿ ಕಲಿಕೆಯಲ್ಲಿ ಮಕ್ಕಳಿಗೆ ತೊಡಗಿಸ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಕೇಳ್ತಾಯಿದ್ರು. ಇಂಥದ್ದು ಬೇಕು ಅಂತ ನಾನು ಕೇಳಿದಾಗ ಕೂಡ ಅವರು ಸ್ಪಂದಿಸಿ ನಮ್ಮ ಶಾಲೆಗೆ ಮಕ್ಕಳ ಕಲಿಕೆಗೆ ಅನುಗುಣವಾಗಿ ಅವರು ಕೂಡ ಸ್ಪಂದಿಸಿಬಿಟ್ಟು ನಮ್ಮ ಒಂದು ಈ ಕನ್ನಡ ರಾಜ್ಯೋತ್ಸವ ದಿನ 70ನೇ ಕನ್ನಡ ರಾಜ್ಯೋತ್ಸವ ದಿನ ಅಂಗವಾಗಿ ಮಕ್ಕಳಿಗೆ ಈ ಟ್ರ್ಯಾಕ್ ಶೂಟ್ ಮತ್ತು ಬ್ಯಾಗ್ಗಳನ್ನು ಕೊಡ್ತಾಯಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಉಪಾಧ್ಯಾಯರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವರಿಗೆ ವೈಯಕ್ತಿಕ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅವ್ರಿಗೂ ಕೂಡ ಆಧಾರದ ಸುಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತು ಈ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆ ಥರದ ಒಂದು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಕೂಡ ಕಳಕಳಿಯಾಗಿ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳೋಕೆ ಅನುಕೂಲ ಆಗುತ್ತೆ. ಇವರು ಪ್ರೋತ್ಸಾಹ ಇದ್ದರೆ ಇನ್ನು ಮಕ್ಕಳನ್ನ ಕಲಿಕೆ ಇನ್ನೂ ಹೆಚ್ಚಿಗೆ ನಾನು ಆಸಕ್ತಿ ವಹಿಸಿ ವೈಯಕ್ತಿಕವಾಗಿ ಇನ್ನೂ ದುಡಿಯುತ್ತೇನೆ. ಇಷ್ಟು ದಿನ ದುಡ್ಕೊಂಡು ಬಂದಿದ್ದೀನಿ, ಆದರೆ ನಮ್ಮನ್ನು ಗುರುತಿಸೋರು ಇಲ್ಲ ಯಾರೂ ಇಲ್ಲಿ. ಅದು ಸ್ಟೂಡೆಂಟ್ಗಳಿಗೆ ಗೊತ್ತು ನಾವೇನು ದುಡಿತಾ ಇದ್ದೀವಿ ಅಂತ. ನಮ್ಮ ಕಲಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ನಮ್ಮ ಪ್ರತಿಭೆ ಏನು ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ನಮ್ಮ ಪ್ರತಿಭೆ ಏನು ಅಂತ ಆಲ್ರೆಡಿ ಗೊತ್ತಿದೆ. ಅವ್ರಿಗೆ ಯಾವ ಥರ ಮಾಡ್ತಾರೆ, ಪಾಠಗಳು ಹೆಂಗೆ ಮಾಡ್ತಾರೆ ಅಂತ ಎಲ್ಲ ಗೊತ್ತು. ಇದೇ ಥರ ಅವ್ರು ಸಹಕಾರ ಕೊಟ್ಟರೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಮಕ್ಕಳನ್ನು ನಾನು ತೊಗೊಂಡು ಹೋಗೋಕ್ಕೆ ನಾನು ರೆಡಿ ಆಗಿದ್ದೀನಿ ಸರ್. ನಾನು ಒಂದು ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ನಮ್ಮ ಶಾಲೆಯನ್ನು ಹೀಗೆ ಮುಂದುವರಿಸಿ ಇನ್ನೂ ಮಕ್ಕಳಿಗೆ ಏನು ಬೇಕು ಅಂತ ಕೇಳಿದಾಗ ನಾವಿನ್ನು ಇಂಥ ತಂದುಕೊಡಿ ಅಂತ ನಾವು ಹೇಳಿದಾಗ ಅವ್ರು ಸಹಕರಿಸಬೇಕಾಗಿ ಅವರಲ್ಲಿ ಮತ್ತೆ ನಾನು ಕಳಕಳಿಯಾಗಿ ವಿನಂತಿಯನ್ನು ಮಾಡ್ತೀನಿ. ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆನು, ಪ್ರೀತಿ ಸುರಿಸೋ ಚಿಲುಮೆನು, ಮಲ್ನಾಡೋ ಅಕ್ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನು, ನಮ್ಮ ಪದವೇ ಅಂದನು. ಅವ್ವ ಕಣ್ಣು, ಜೀವ ಕಣ್ಣು,